ಗೈಸ್ ನಂದೊಂದು ಪಾರ್ಸೆಲ್ ಡೆಲಿವರಿ ಆಗಿದೆ. ಈ ಗ್ಲಾಸಸ್ ಏನಿದೆ ಇದು ತುಂಬಾ ಹಳೆದಾಗಿದೆ. ಇಫ್ ಯು ಗೈಸ್ ಇಲ್ಲೆಲ್ಲ ಸ್ವಲ್ಪ ಡೊಂಕ್ ಆಗಿದೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಅಲ್ಲ. ಸೊ ವರ್ಸಾಚಲಿ ದಿಸ್ ಇಸ್ ಲೈಕ್ ಮೈ ಫಸ್ಟ್ ಆರ್ಡರ್ ಅಂತ ಹೇಳ್ಬೋದು. ಗೈಸ್ ನಂದೊಂದು ಪಾರ್ಸೆಲ್ ಡೆಲಿವರಿ ಆಗಿದೆ. ಸೊ ನಾನು ಲಾಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ. ಸೊ ಅಲ್ಲಿ ವ್ಲಾಗ್ ಮಾಡಕ್ ಹೋಗಿರ್ಲಿಲ್ಲ ನಾನು. ಸೊ ಅಲ್ಲಿ ನಾನು ಒಂದು ಆಪ್ಟಿಕಲ್ ಸ್ಟೋರ್ಗೆ ಹೋಗಿ ಒಂದು ಶಾಪಿಂಗ್ ಮಾಡಿದ್ದೆ. ಆ ಶಾಪಿಂಗ್ ಬಂದ್ಬಿಟ್ಟು ಅರೌಂಡ್ 22,000 to 23,000 ಏನೋ ಆಗಿತ್ತು ನನಗೆ. ಸೊ ಅದಿವಾಗ ನನಗೆ ಡೆಲಿವರಿ ಆಗಿದೆ. ಏನಪ್ಪಾ ಅಂತಂದ್ರೆ ನನ್ನ ಈ ಗ್ಲಾಸ್ನ ಏನು ನೋಡ್ತಾ ಇದ್ದೀರಾ, ಸೊ ಇದ್ರ ಗ್ಲಾಸಸ್ ಇಫ್ ಯು ಗೈಸ್ ಕ್ಯಾನ್ ಸಿ ಈ ಥರ ಆಗಿದೆ ಆಯಿತಾ. ಸೊ ಇದನ್ನ ತುಂಬ ದಿನದಿಂದ ವೇರ್ ಮಾಡ್ತಾ ಇದ್ದೆ ಆ್ಯಂಡ್ ನನಗೆ ಇದು ಕಂಫರ್ಟಬಲ್ ಇರಲಿಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿರ್ಬೋದು 2-3 ವ್ಲಾಗಲ್ಲಿ ನನ್ನ ಹತ್ರ ಲೇಸಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಬೆಟರ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ನಲ್ಲ. ಸೊ ಅದು ಇತ್ತು ಮೈಂಡಲ್ಲಿ, ಬಟ್ ಆದ್ರೂ ಸದ್ಯಕ್ಕೆ ಆಗಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಗ್ಲಾಸಸ್ನ ಬೈ ಮಾಡಿದೆ. ನಾನು ಅಲ್ಲಿ ಹೋದಾಗ ನನಗೆ 2 ಗ್ಲಾಸಸ್ ಇಷ್ಟ ಆಗಿತ್ತು. ಒಂದು ರೇಬ್ಯಾನ್ದು, ಇನ್ನೊಂದು ವರ್ಸಾಚೆದು. ಸೊ ಐ ವಾಸ್ ಸೋ ಕನ್ಫ್ಯೂಸ್, 2 ತಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಬಿಟ್ಟೆ ಒಂದು ಮೂಮೆಂಟಲ್ಲಿ. ಆಮೇಲೆ ಲೈಕ್ ಓ ನೋ, ದಿಸ್ ಇಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಆಮೇಲೆ ನಾನು ಸಡನ್ ಆಗಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಇಟ್ಸ್ ಸ್ಟಿಲ್ ನಾಟ್ ಗುಡ್ ಥಿಂಗ್ ಅಂತ ಹೇಳ್ಬಿಟ್ಟು ಅನಿಸ್ತು. ಸೊ ಈ ಗ್ಲಾಸಸ್ ಏನಿದೆ ಇದು ತುಂಬ ಹಳೆದಾಗಿದೆ. ಇಫ್ ಯು ಗೈಸ್ ಇಲ್ಲೆಲ್ಲ ಸ್ವಲ್ಪ ಡೊಂಕ್ ಆಗಿದೆ ಸೈಡ್ ಇದು. ಸೊ ಈ ಥರ ಫ್ರೇಮ್ಸ್ ಏನಿರುತ್ತೆ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೊ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡಿದ್ರೆ ತಲೆನೋವೆಲ್ಲ ಬರಲ್ಲ. ಸೊ ಆ ಥರ ಯೋಚನೆ ಮಾಡಿ ತೊಗೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ಸೊ ಎಷ್ಟು ಡೆಲಿಕೇಟ್ ಇರುತ್ತೋ ಅಷ್ಟು ಕ್ವಾಲಿಟಿ ಕೂಡ ಬರಲ್ಲ. ಹಾಗಾಗಿ ಇವಾಗ ನನ್ನ ಗ್ಲಾಸಸ್ನ ಓಪನ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ನೋಡ್ತಾ ಇರಿ ಯಾವ ಥರದ್ದು ಆರ್ಡರ್ ಮಾಡಿದ್ದೀನಿ ಅಂತ. ನಾನು ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ ಅಂತ ಹೇಳಿದ್ನಲ್ಲ, ಇವಾಗ ಬಂದಾಗಿದೆ ನನ್ನ ಲೆನ್ಸ್ ಜೊತೆಗೆ. ನಂದೇನು -3.25 or -3.5 ಏನಿದೆ ಆ ಪವರ್ದು. ಈಗ ಓಕೆ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಗೈಸ್. ಸೊ ಈ ಗ್ಲಾಸಸ್ಗೆ ಬಂದ್ಬಿಟ್ಟು ಟೋಟಲಿ 18,000 ಇರೋದು. ಸೊ ಇದ್ರದ್ದು ಲೆನ್ಸ್ ಸೇರಿಸಿ ನನಗೆ ಟೋಟಲಿ 23,000 ಏನೋ ಆಯಿತು. ಸೊ ಇದ್ರ ಮೇಲೆ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಕಾಣಿಸುತ್ತೆ ನೋಡೋದಕ್ಕೆ ಗ್ಲಾಸ್. ಸ್ವಲ್ಪ ಐ ಆಮ್ ಸೂಪರ್ ಎಕ್ಸೈಟೆಡ್. ಐ ಡೋಂಟ್ ನೋ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದು ಈ ಫ್ರೇಮ್ ಇದೆ, ಸ್ವಲ್ಪ ನೋಡೋದಕ್ಕೆ ಇದೇ ಥರ ಇದೆ, ಬಟ್ ಕಲರ್ ಮಾತ್ರ ರೆಡ್ ಕಲರ್. ಸೊ ನಾನು ಹೇಳಿದ್ನಲ್ಲ, ಸೊ ವರ್ಸಾಚಲಿ ದಿಸ್ ಇಸ್ ಲೈಕ್ ಮೈ ಫಸ್ಟ್ ಆರ್ಡರ್ ಅಂತ ಹೇಳ್ಬೋದು. ಸೊ ಐ ಆಮ್ ಲೈಕ್ ಸೂಪರ್ ಹ್ಯಾಪಿ. ಸೊ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಐ ಲೈಕ್ ಅಬೌಟ್ ಬ್ರ್ಯಾಂಡ್ಸ್ ಗೈಸ್. ಇವಾಗ ಓಕೆ, ಸೊ ಇಲ್ಲಿಂದ ಓಪನ್ ಮಾಡೋದು ಅನ್ಸುತ್ತೆ. ಸೊ ಐ ಥಿಂಕ್ ಯು ಜಸ್ಟ್ ಹ್ಯಾವ್ ಟು ಲಿಫ್ಟ್ ದಿಸ್. ಓಕೆ, ಸೊ ಈ ಥರ ಒಂದು ಸ್ಟೋರೇಜ್ ಕೊಟ್ಟಿರೋದಕ್ಕೆ ವಾವ್, ಐ ಲೈಕ್ ಇಟ್. ಅಂದರೆ ಇಟ್ಸ್ ನಾಟ್ ಲೈಕ್ ಹೇಗಂದರೆ, ಸೊ ಇದ್ರೊಳಗೆ ಫುಲ್ ರ್ಯಾಪ್ ಮಾಡಿಕೊಟ್ಟಿದ್ದಾರೆ. ಈಗ ಲೆಟ್ಸ್ ಓಪನ್ ದಿಸ್. ಓ ಮೈ ಗಾಡ್ ಗೈಸ್, ಲುಕ್ ಅಟ್ ದಿಸ್, ಇಟ್ ಇಸ್ ಶೈನಿಂಗ್. ಅಂದರೆ ಕ್ಯಾಮ್ರಾದಲ್ಲೇ ಎಷ್ಟು ಶೈನ್ ಆಗ್ತದೆ, ಜಸ್ಟ್ ಇನ್ ರಿಯಲ್ ಲೈಫ್ ಇಮ್ಯಾಜಿನ್ ಹೌ ಶೈನಿ ಇಟ್ ಈಸ್ ಅಂತ ಹೇಳ್ಬಿಟ್ಟು. ಇದನ್ನ ಯೂಸ್ ಮಾಡೋಕ್ಕೂ ಮನ್ಸು ಬರ್ತಿಲ್ಲ ಮಗ, ಬಿಕಾಸ್ ಐ ನೋ ಸ್ಕ್ರಾಚಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಲೆಟ್ಸ್ ಟೇಕ್ ಆಫ್ ದಿಸ್. ಓಕೆ, ಸೊ ಮೈ ಗ್ಲಾಸಸ್ ಬೇಸಿಕಲಿ ಲುಕ್ಸ್ ಲೈಕ್ ದಿಸ್. ಇವಾಗ ಇದನ್ನ ತೆಗೆದು ಇದನ್ನ ಹಾಕೋಣ. ಓ ಮೈ ಗಾಡ್ ಗೈಸ್, ಪವರ್ ಕೂಡ ಚೇಂಜ್ ಆಗಿದೆಲ್ಲ. ಸೊ ಐ ಕ್ಯಾನ್ ಸಿ ಅ ಲಾಟ್ ಕ್ಲಿಯರ್ಲಿ. ಸೊ ಸೈಡಿಂದ ಫ್ರೇಮ್ ಕೂಡ ನೋಡ್ಬೋದು. ಸೊ ದಿಸ್ ಇಸ್ ಲೈಕ್ ಬ್ಲಡ್ ರೆಡ್ ಏನಿದೆ, ಸೊ ಸ್ವಲ್ಪ ಆ ಥರ ಕಲರ್ ಇದೆ. ಐ ಆಮ್ ಲೈಕಿಂಗ್ ಇಟ್. ನೈಸ್ ನೈಸ್ ಇಟ್ ಈಸ್. ನಿಮಗೇನು ಅನಿಸ್ತು? ಇಸ್ ಇಟ್ ವರ್ತ್ 23,000? ಲೆಟ್ ಮೀ ನೋ. ಐ ಆಮ್ ಲೈಕಿಂಗ್ ಇಟ್. ಈ ಗ್ಲಾಸಸ್ ಏನು ನೋಡ್ತಾ ಇದ್ದೀರಿ, ಇದು ಆ್ಯಕ್ಚುಲಿ ರೇಬ್ಯಾನ್ದು. ನನಗೆ ಫಸ್ಟ್ ಇದಿಷ್ಟ ಆಗಿತ್ತು. ಇದು ತೊಗೊಳ್ಳೋ ಅಥವಾ ರೆಡ್ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ಡ್ ಆಗಿದ್ದೆ. ಅಟ್ ಒನ್ ಪಾಯಿಂಟ್ ಎರಡನ್ನೂ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಬಟ್ ದೆನ್ ಇಟ್ಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಬಿಕಾಸ್ ನಾನು ಮತ್ತೆ ಲೇಸಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಗ್ಲಾಸಸ್ ವೇಸ್ಟ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ಎನಿವೇಸ್ ಒಂದು ತೊಗೋಬೇಕು ಅಂತ ಮಾತ್ರ ಡಿಸೈಡ್ ಮಾಡಿದ್ದೆ. ಸೊ ಲಾಸ್ಟಿಗೆ ಐ ವೆಂಟ್ ವಿತ್ ದಿಸ್ ಒನ್. ಸೊ ಗೈಸ್ ಬ್ಯಾಕ್ ಕ್ಯಾಮ್ರಾಯಿಂದ ಒಂದ್ಸಲ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಬ್ಯಾಕ್ ಕ್ಯಾಮ್ರಾಯಿಂದ ನೋಡೋದಕ್ಕೆ ಈ ಥರ ಇದೆ. ಲುಕ್ ಅಟ್ ದಟ್, ಲೈಕ್ ಹೌ ಬ್ಯೂಟಿಫುಲ್ ಆ್ಯಂಡ್ ಶೈನಿ ಇಟ್ ಇಸ್. ಅಂದರೆ ಲಾಸ್ಟ್ ನನ್ನ ಫ್ರೇಮ್ ಏನಿತ್ತು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಥಿಕ್ಕಾಗಿದೆ ಫ್ರೇಮ್ ನೋಡೋದಕ್ಕೆ. ಬಟ್ ಸ್ಟಿಲ್ ಐ ರಿಯಲಿ ಫೀಲ್ ಲೈಕ್ ಇಟ್ಸ್ ಬ್ಯೂಟಿಫುಲ್. ನಾನು ಕಣ್ಣು ಸರಿ ಮಾಡಿಸ್ಕೊಳ್ಳೋ ತನಕ ಆದರೂ ಯೂಸ್ ಮಾಡ್ಬೋದು. ಅಯ್ಯ, ಐ ಟೋಟಲಿ ಲವ್ಡ್ ಇಟ್. ಸೊ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಅಮ್ಮ, ಒಂದು ಗ್ಲಾಸಸ್ ನೋಡ್ರಿ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. 33 ಅಲ್ಲ 23. ಚೆನ್ನಾಗಿದೆಯಾ? ಅದೇ ಟೆಸ್ಟಿಂಗ್ ಗ್ಲಾಸ್ ಅಲ್ಲ? ಸಖತ್ತೈತೆ ಕಲರ್. ಸ್ವಲ್ಪ ರೆಡ್ ಬ್ಲಡ್ ಕಲರಲ್ಲಿರೋದು. ಅದಿನ್ನೂ ಚೆನ್ನಾಗಿ ಶೈನ್ ಆಗುತ್ತೆ. ಗೊತ್ತಾಗ್ತದೆ, ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ. ರಿಯಲ್ ಆಗಿ ಹೆಂಗೆ ಶೈನ್ ಆಗ್ತದೆ ನನಗೆ. ಚೆನ್ನಾಗಿದೆಯಾ? ಸೊ ಗೈಸ್, ನಾನು ಹೊಸ ಗ್ಲಾಸಸ್ ಏನು ತೊಗೊಂಡಿದ್ದೆ ನಮ್ಮ ಅಪ್ಪಂಗೆ ತೋರಿಸ್ತಾ ಇದ್ದೀನಿ. ನಿಮ್ದೊಂದು ಕಣ್ಣು ಸರಿ ಇದೆಯಲ್ಲ ಪೂಜಿ, ನೀವು ಹಾಕೊಂಡು ನೋಡಿದ್ರೆ ಹೆಂಗೆ ಫ್ರೇಮ್ ನೋಡ್ರಿ ಹೆಂಗಿದೆ ಅಂತ ಹೇಳಿ. ಅದ್ರಲ್ಲಿ ಏನೂ ಕಾಣಿಸಲ್ಲ. ಮತ್ತೆ ನಿಮ್ಮ ಕಣ್ಣು ನನಗಿಂತ ಚೆನ್ನಾಗಿದೆ ನೋಡ್ರಿ. ಹೆಂಗಿದೆ ಗ್ಲಾಸಸ್ಸು? ಚೆನ್ನಾಗಿದೆಯಾ? ದುಡ್ಡು ಹೆಂಗಿದೆ? ಅದಕ್ಕೆ ಏನೂ ಇಲ್ಲಪ್ಪ. 27,000 ಅಂದ್ರೆ ಹೆಂಗೆ ಹುಡುಕಾಟದ?
27,000ಕ್ಕೆ ಅಂತ ಡಬ್ಬಲ್ ಬರೋವು. ಓಕೆ ನಪ್ಪಜ್ಜಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನೆನ್ನೆ ನೋಡಿದ್ನಲ್ಲ. ಲೈಟಲ್ಲಿ ನೋಡ್ಬೇಕು ಎಷ್ಟು ಶೈನ್ ಆಗುತ್ತೆ ಗೊತ್ತದು. ಕ್ವಾಲಿಟಿ ನೋಡ್ರಿ ಹೆಂಗಿದೆ. ಸೊ ಗೈಸ್, ಅಲ್ಲಿಗೆ ದಟ್ಸ್ ಮೋಸ್ಟ್ ಅಬೌಟ್ ಮೈ ನ್ಯೂ ಕ್ಲಾಸಸ್ ಅಂತ ಹೇಳ್ಬೋದು. ಐ ಆಮ್ ಲೈಕ್ ಸೂಪರ್ ಹ್ಯಾಪಿ. ಕೆಲವು ಸಲ ಯುನೋ ಸೇವಿಂಗ್ಸ್ ಇನ್ ಆಲ್ ಈಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ನಮಗೆ ಬೇಕಾಗಿದ್ದನ್ನ ನಾವು ತೊಗೊಂಡಾಗ ನಮಗಾಗೋ ಖುಷಿನೇ ಬೇರೆ. ಸೊ ಹಾಗಾಗಿ ಒಂದೊಂದ್ಸಲ ಒನ್ಸ್ ಇನ್ ಎ ವೈಲ್ ನಿಮಗೇನು ಅನ್ಸುತ್ತೆ ಅದನ್ನು ತೊಗೊಳ್ಳಿ ಗೈಸ್. ಜೀವನ ಪೂರ ಉಳಿಸಿ ನಾವೇನು ಸತ್ತಾಗಿ ಎತ್ಕೊಂಡು ಹೋಗಲ್ಲ. ಆ್ಯಂಡ್ ನೀವು ಕೂಡ ಗ್ಲಾಸಸ್ ಯೂಸ್ ಮಾಡ್ತೀರಾ, ಯೂಸ್ ಮಾಡಲ್ವಾ? ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗ್ಲಾಸಸ್ ಯೂಸ್ ಮಾಡೋರಿದ್ದಾರೆ ನನ್ನ ಆಡಿಯನ್ಸಲ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಷ್ಟು ಜನ ಲೇಸಿಕ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀರಾ, ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತಾ, ಅಥವಾ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬಿಕಾಸ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಾಡಿಸೋದೋ ಬೇಡವೋ ಅಂತ. ಬಿಕಾಸ್ ಐ ಹರ್ಡ್ ಅ ಲಾಟ್ ಆಫ್ ಗುಡ್ ಸ್ಟೋರೀಸ್ ಆ್ಯಂಡ್ ಬ್ಯಾಡ್ ಸ್ಟೋರೀಸ್ ಆಲ್ಸೋ. ಇಟ್ಸ್ ಲೈಕ್ ಎದುರು ಕಂಡವ್ರ ಮೇಲೆ ಹಾವು ಬಿಸಾಕಿದ್ರು ನಂಗೆ ಆಗುತ್ತಲ್ಲ. ಸೊ ಆ ಥರ ಕೆಲವು ಸಲ ನಾವು ಒಂದ್ಸಲ ಏನೋ ಒಂದು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಯಾರು ಒಂದು ಚೂರು ಅದ್ರ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಇಟ್ಸ್ ಲೈಕ್ ನೋ ಬೇ, ಆ ಥರ ಎಲ್ಲ ನನ್ನ ಜೊತೆ ಆದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಸ್ವಲ್ಪ ಗೋಳಾಡಿದ್ರೂ ಪರವಾಗಿಲ್ಲ, ಗ್ಲಾಸಸ್ ಹಾಕ್ಕೊಂಡೆ ಬದುಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದೊಂದ್ಸಲ ಅನಿಸುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ದೇರ್. ಬಟ್ ನಿಮ್ಮಲ್ಲಿ ನಾನು ಹೇಳಿದ್ನಲ್ಲ, ಯಾರಾದರೂ ಲೇಸಿಕ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಆ್ಯಂಡ್ ಸೊ ಈ ಬಾಕ್ಸಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯ ತೋರಿಸ್ಲಿಲ್ಲ. ಸೊ ಏನಂತಂದರೆ ದೇ ಹ್ಯಾವ್ ಗಿವನ್ ವರ್ಷಾಚೆದೇ ಇದು ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಬೇಸಿಕಲಿ ಲೈಕ್ ಇದ್ರೊಳಗಡೆ ಹಾಕ್ಕೊಂಡು ನೀವು ಗ್ಲಾಸಸ್ನ ಇಟ್ಕೋಬೋದು. ಐ ಇನಿಷಿಯಲಿ ಥಾಟ್ ಇಟ್ಸ್ ಲೈಕ್ ಓಕೆ ವೈಪ್ ಮಾಡೋದಕ್ಕೆ ಅಂತ, ಬಟ್ ದೆನ್ ನೋ, ಇಟ್ಸ್ ನಾಟ್ ಟು ವೈಪ್, ಇಟ್ಸ್ ಆ್ಯಕ್ಚುಲಿ ಟು ಕೀಪ್ ಯುವರ್ ಗ್ಲಾಸಸ್ ಇನ್ಸೈಡ್ ದಿಸ್. ಆಮೇಲೆ ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಇದ್ರೊಳಗಡೆ ಹಾಕ್ಕೊಂಡು ಕ್ಯಾರಿ ಮಾಡೋದು. ಸೊ ಇಟ್ಸ್ ಲೈಕ್ ಅ ಬಾಕ್ಸ್, ಬಟ್ ಇಟ್ಸ್ ನಾಟ್ ಆ್ಯಕ್ಚುಲಿ ಲೈಕ್ ಅ ಬಾಕ್ಸ್. ಅರ್ಥ ಆಗ್ತಿದ್ದಲ್ವಾ? ಸೊ ಐ ಜಸ್ಟ್ ಫೆಲ್ಟ್ ಲೈಕ್ ಇಟ್ಸ್ ವೆರಿ ಫ್ಯಾನ್ಸಿ ಆ್ಯಂಡ್ ಹೆವಿ ಇದೆ ಗೈಸ್. ಇದು ನೋಡೋದಕ್ಕೆ ತುಂಬ ಲೈಟ್ ವೆಯ್ಟ್ ಅನ್ಸುತ್ತಲ್ಲ, ಬಟ್ ಹೆವಿ ಇದೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡಾಗ ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ ಲೆಟ್ಸ್ ಜಸ್ಟ್ ಸೇ ವಾಚಸ್ ಆಲ್ಸೋ, ವಾಚಸ್ ಕೂಡ ಎಷ್ಟು ಹೆವಿ ಇರುತ್ತೋ ಇಟ್ ಈಸ್ ದ್ಯಾಟ್ ಯುನೋ ಗುಡ್ ಆಫ್ ಎ ಬ್ರ್ಯಾಂಡ್ ಅಂತ. ಮತ್ತು ಕೆಲವು ಸಲ ಒಳ್ಳೆ ಎಕ್ಸ್ಪೆನ್ಸಿವ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಫಾರ್ ಮೀ ಐ ಲೈಕ್ ಅ ಲಿಟಲ್ ಬಿಟ್ ಆಫ್ ಹೆವಿ ವಾಚಸ್. ಸೊ ಮೇ ಬಿ ಇನ್ ದ ಫ್ಯೂಚರ್ ಮೇ ಬಿ ನನಗೆ ಅದು ಚೇಂಜ್ ಆಗ್ಬೋದು, ಬಟ್ ಫಾರ್ ನಾವ್ ಐ ಲೈಕ್ ಬಿಗ್ಗರ್ ಡಯಲ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಪ್ರತಿ ಸಲ ಏನೋ ಒಂದು ತೊಗೊಂಡಾಗ ಇನ್ನೂ ದುಡ್ಡು ಮಾಡಬೇಕು ಅನ್ನೋದೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಸಮ್ಟೈಮ್ಸ್ ಜಾಸ್ತಿ ಸ್ಪೆಂಡ್ ಮಾಡ್ಬಿಟ್ಟು ಅಂತಲೂ ಅನಿಸುತ್ತೆ. ಐ ಥಿಂಕ್ ದಿಸ್ ಡೌಟ್ಸ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಎವ್ರಿ ಒನ್. ಬಟ್ ಪ್ರತಿ ಸಲ ಹಾಕ್ಕೋಬೇಕಾದ್ರೆ you wear it with a very new feeling getting it. So especially ಜಾಸ್ತಿ ಸ್ಪೆಂಡ್ ಮಾಡಿದಿರಾ ಅಂತಂದರೆ ಇನ್ನೂ ಒಂದು ನ್ಯೂ ಫೀಲಿಂಗ್ ಜಾಸ್ತಿ ಇರುತ್ತೆ. ಐ ಥಿಂಕ್ ವಿ ಆಲ್ ಲೀವ್ ಫಾರ್ ಅ ಫೀಲಿಂಗ್ ಅಲ್ವಾ? ಫೀಲಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಸೊ ನೀವು ಕೂಡ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀವಿ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.